ಒಬ್ಬ ಅರುಣ್ ಅಂತ ಹುಡುಗ ಧಾರವಾಡದಾಗ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾನ. ಆದ್ರೆ ಪ್ರತಿ ಸಲ 1-2 ಮಾರ್ಕ್ಸ್ ಇಂದ ಸಿಲೆಕ್ಷನ್ ಆಗ್ತಿರಲ್ಲ, ಅಥವಾ ಕೆಲವೊಂದ್ಸಲ ಈ ಕ್ವಶನ್ ಪೇಪರ್ ಸ್ಕ್ಯಾಮ್ ಆಗಿ ಎಷ್ಟೋ ಅಟೆಂಪ್ಟ್ ಅನ್ನ ಕಳ್ಕೊಂಡ್ ಬಿಡ್ತಾನ. ಅದಕ್ಕ ಅವಂಗ ತುಂಬಾ ಟೆನ್ಷನ್ ಆಗಿ ಯಾಕೆ ಆಗ್ತಾ ಇಲ್ಲ ಅಂತ ಅವನು ಒಂದು ಕೆಲಸ ಮಾಡ್ತಾನ. ಅದೇನಂದ್ರ ಭವಿಷ್ಯ ಕೇಳೋದು. ಅದಕ್ಕ ಒಂದಿನ ಬೆಳಿಗ್ಗೆ ಅವ್ನ್ ಏನ್ ಮಾಡ್ತಾನಂದ್ರ ಎದ್ದು ಜ್ಯೋತಿಷಿ ಹತ್ರ ಹೋಗ್ತಾನ. ನನ್ ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ರಿ, ನನ್ ಕೆರಿಯರ್ ಮುಂದೆ ಏನಾಕತಿ ಅಂತ ಕೇಳ್ತಾನ. ಅದಕ್ಕ ಜ್ಯೋತಿಷ ಅವನ್ ಕೈ ನೋಡಿ, ನಿನಗ ಗೌರ್ಮೆಂಟ್ ಜಾಬ್ ಸಿಗೋ ಯೋಗ ಇಲ್ಲ, ಅದಕ್ಕ ಈ ಗೌರ್ಮೆಂಟ್ ಜಾಬ್ ಆಸೆ ಬಿಟ್ಬಿಡು ಅಂತ ಹೇಳ್ತಾರ. 1000 ರೂಪಾಯಿ ಫೀ ತಗೊಂಡು ಕಳಿಸ್ಬಿಡ್ತಾರ. ಆಗ ಆ ಅರುಣ್ ಅನ್ನೋ ಹುಡುಗ ಡಿಮೋಟಿವೇಟ್ ಆಗಿ ಗೌರ್ಮೆಂಟ್ ಜಾಬ್ ಬಿಡ್ರಿ, ಅವ ಪ್ರೈವೇಟ್ ಜಾಬ್ ಗಳಿಗೂ ಟ್ರೈ ಮಾಡೋದನ್ನ ನಿಲ್ಲಿಸ್ಬಿಡ್ತಾನ. ಆದ್ರೆ ಇಲ್ಲಿ ಯಾವುದೇ ಎಕ್ಸಾಮ್ ಕ್ಲಿಯರ್ ಮಾಡ್ಲಾರ್ದ ಜ್ಯೋತಿಷಿಗೆ ಕುಂತಲ್ಲೇ 1000 ರೂಪಾಯಿ ಲಾಭ ಆಯ್ತು. ಹಿಂಗ ಎಷ್ಟೋ ಜನಗಳನ್ನ ನೋಡಿನಿ, 1000 ಗಟ್ಟಲೆ ಖರ್ಚು ಮಾಡಿ ಭವಿಷ್ಯ ಕೇಳೋರನ್ನ. ಮೊನ್ನೆ ಅಷ್ಟೇ ಒಂದು ವಿಡಿಯೋ ನೋಡಿದೆ, ಸಂಗಾತಿಯ ಅನೈತಿಕ ಸಂಬಂಧಕ್ಕೆ ಇಲ್ಲಿದೆ ಪರಿಹಾರ ಅಂತ. ಇದಕ್ಕೆ ಅವ್ರು ಏನ್ ಪರಿಹಾರ ಹೇಳ್ತಾರಂದ್ರ, ಈಗ ಅಕಸ್ಮಾತ್ ಹೆಂಡತಿ ಅನೈತಿಕ ಸಂಬಂಧದೊಳಗಿದ್ರ ಗಂಡ ಪರ್ಸ್ ಒಳಗ ನರಿ ಫೋಟೋ ಇಟ್ಕೋಬೇಕಂತ. ಹಂಗೇನ್ರಿ ನರಿ ಫೋಟೋ ಇಟ್ಕೊಳ್ಳೋದು ಪರಿಹಾರ ಆಗಿತ್ತಂದ್ರ ಜಗತ್ತಿನೊಳಗ ಅರ್ಧ ಗಂಟಂದ್ರ ಪರ್ಸ್ ಒಳಗ ನರಿ ಫೋಟೋನ ಇರ್ತಿದ್ದು. ಇನ್ನು ಯಾವ್ದಾವ್ದೋ ಪರಿಹಾರ ಹೇಳ್ತಾರೆ. ಸಾಲ ಬೇಗ ತೀರಿಸ್ಬೇಕಂದ್ರೆ 100 ಗ್ರಾಮ್ ಮೊಸರನ್ನ ನೀರಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡ್ಬೇಕಂತ. ಆ 100 ಗ್ರಾಮ್ ಮೊಸರು ತಗೊಳ್ಳಿಲ್ಲ ಅಂದ್ರೆ ಅವನಿಗೆ 10 ರೂಪಾಯಿ ಅದು ಉಳಿತಿತ್ತು. ನೀವೇನಾರಿ ಈ ಭವಿಷ್ಯ ಅಥವಾ ಅಸ್ಟ್ರಾಲಜಿ ನಂಬ್ತಿಲ್ಲ ಅಂದ್ರ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಇಂಥ ಭವಿಷ್ಯ ಮೂಢಾಚರಣೆ ಎಂತಾರ ನಂಬ್ತಾರ ಅಂದ್ರೆ ಅವ್ರಿಗೆ ಭಯ ಇರ್ತೈತಿ. ನಾಳೆ ಏನಾಕತಿ, ಮುಂದೆ ಏನಾಕತಿ, ನಮ್ ಭವಿಷ್ಯ ಏನಂತ ಭಯ ಇರ್ತೈತಿ. ನೀವು ಈ ಜ್ಯೋತಿಷ್ಯ ಮತ್ತು ಯಾವುದೇ ಮೂಢನಂಬಿಕೆಗಳನ್ನ ನಂಬ್ತಿಲ್ಲ ಅಂದ್ರೆ ನಿಮ್ಗೆ ಯಾವ ಭಯನೂ ಇಲ್ಲ ಅಂತ. ಮತ್ತೆ 1000 ಲಕ್ಷ ಹಣ ಇರು ಈ ಟ್ರ್ಯಾಪ್ ನಿಂದ ಹೊರಗಡೆ ಅದಿರಿ ಅಂತ. ಈ ಜ್ಯೋತಿಷಿಗಳು ಭವಿಷ್ಯ ಹೇಳುವಾಗ ಯಾವ್ಯಾವ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾರಂದ್ರೆ, ಮೊದಲೇದು ಬರ್ನಮ್ ಎಫೆಕ್ಟ್. ಇದ್ರೊಳಗ ಅವ್ರು ಏನ್ ಮಾಡ್ತಾರಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯ ಆಗುವ ವಿಷಯಗಳನ್ನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ ಮನಸ್ಸಿನಾಗ ಯಾವ್ದೋ ಒಂದು ಚಿಂತೆ ಐತಿ, ನೀವು ಯಾವ್ದೋ ಒಂದು ಕೆಲಸ ಎಷ್ಟ್ ಕಷ್ಟಪಟ್ರು ಆಗ್ತಿಲ್ಲ. ಈಗ ನೋಡ್ರಿ, ಯಾವ್ದೇ ಒಬ್ಬ ಮನುಷ್ಯ ಅದಾನಂದ್ಮೇಲೆ ಅವ್ನ ಮನಸ್ಸಿನಾಗ ಯಾವ್ದೋ ಒಂದ್ ಚಿಂತೆ ಇದ್ದೇ ಇರ್ತೈತಿ. ಹಂಗ ಈ ಮಾತು ಮ್ಯಾಕ್ಸಿಮಮ್ ಎಲ್ಲ ಜನರಿಗೂ ಅನ್ವಯ ಆಗತೈತಿ. ಕೆಲವರು ಇದನ್ನ ನಂಬ್ಬಿಡ್ತಾರೋ, ಇವ್ರ ಹೆಂಗ ಸೇಮ್ ನನ್ನ ಸಿಚುವೇಶನ್ ಹೇಳತ್ತಾರು ಅಂತ, ಇವ್ರ ಹೆಂಗ ಸೇಮ್ ನನ್ನ ಪರಿಸ್ಥಿತಿನ ಹೇಳತ್ತಾರು ಅಂತ. ಎರಡನೇದು ಬಂದ್ಬಿಟ್ಟು ಕೋಲ್ಡ್ ರೀಡಿಂಗ್. ಇದ್ರೊಳಗೆ ಏನ್ ಮಾಡ್ತಾರಂದ್ರೆ ಜ್ಯೋತಿಷಿಗಳು ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಡ್ರೆಸ್ ಸೆನ್ಸ್, ಎಕನಾಮಿಕ್ ಸ್ಟೇಟಸ್ ಮತ್ತೆ ಮೆಂಟಲ್ ಸ್ಟೇಟ್ ನ ನೋಡ್ತಾರ. ಈಗ ನೀವ ನೋಡ್ರಿ, ಯಾವ್ದೋ ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ಮೇಲೆ ಕಂಡುಹಿಡಿಬಹುದು. ಈಗ ಒಬ್ಬ ಮನುಷ್ಯ ಹಳೆ ಬಟ್ಟೆ ಹಾಕೊಂಡಾನು ಅಥವಾ ಹರಿದಿದ್ ಬಟ್ಟೆ ಹಾಕೊಂಡಾನು ಅಂದ್ರೆ ಅಬ್ವಿಯಸ್ಲಿ ಅವಾಗ ಹಣದ ತೊಂದರೆ ಇರ್ತೈತಿ. ಅಥವಾ ಯಾವ್ದೋ ವ್ಯಕ್ತಿ ಮುಖ ತಳದ್ ಮಾಡಿ ಐ ಕಾಂಟ್ಯಾಕ್ಟ್ ಮಾಡ್ಲಾರ್ದೆ ಮಾತಾಡಕತ್ತಿದ್ದಂದ್ರೆ ಅವಂಗ ಕಾನ್ಫಿಡೆನ್ಸ್ ಲೋ ಐತಿ ಅಂತ ಅರ್ಥ. ಈ ಕೋಲ್ಡ್ ರೀಡಿಂಗ್ ನ ಬರೀ ಜ್ಯೋತಿಷಿಗಳು ಮಾತ್ರ ಅಲ್ಲ, ಎಷ್ಟೋ ಮೈಂಡ್ ರೀಡರ್ಸ್ ಗಳು, ಮ್ಯೂಸಿಷಿಯನ್ ಗಳು ಉಪಯೋಗಿಸ್ತಾರ. ಮೂರನೇದು ಬಂದ್ಬಿಟ್ಟು ಹಾರ್ಟ್ ರೀಡಿಂಗ್. ಫಾರ್ ಎಕ್ಸಾಂಪಲ್, ನೀವು ಭವಿಷ್ಯ ಕೇಳಬೇಕಂತ ಅಪಾಯಿಂಟ್ಮೆಂಟ್ ಗೆ ಕಾಲ್ ಮಾಡ್ತೀರಿ. ಅವಾಗ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಅವ್ರಿಗೆ ಹೇಳಿರ್ತೀರಿ. ಅವಾಗ ಆ ಜ್ಯೋತಿಷಿಗಳು ಏನ್ ಮಾಡ್ತಾರಂದ್ರೆ ಆ ಹೆಸರು ತಗೊಂಡ ಸೋಷಿಯಲ್ ಮೀಡಿಯಾ ಒಳಗ ಹುಡುಕ್ತಾರ. ಈಗ ನಿಮ್ ಹೆಸರು ಸಿಕ್ಕತ್ತಂದ್ರ ಅದನ್ನ ಸೋಷಿಯಲ್ ಮೀಡಿಯಾ ಒಳಗ ಯಾರು ಬೇಕಾದ್ರೂ ಸರ್ಚ್ ಮಾಡಿ ನಿಮ್ ಫೋಟೋ ಮತ್ತು ನಿಮ್ ಬಯೋದಾಗಿರೋ ಎಲ್ಲ ಡಾಟಾನ ನೋಡಬಹುದು. ನಿಮ್ ಕುಟುಂಬದವರ ಫೋಟೋ ಅಥವಾ ನೀವು ಯಾವ್ದಾರ ಟ್ರಿಪ್ ಹೋಗಿದ್ರೆ ನಿಮ್ಮ ಬರ್ತ್ ಡೇಟ್, ಮೊಬೈಲ್ ನಂಬರ್ ಅವ್ರು ನೋಡಬಹುದು. ಹಂಗ ನೆಕ್ಸ್ಟ್ ಟೈಮ್ ನೀವು ಭವಿಷ್ಯ ಕೇಳಕ್ ಬಂದಾಗ ಅವ್ರು ಇದೇ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ನಿಮಗೆ ಹೇಳ್ತಾರೆ. ಅದನ್ನ ಕೇಳಿ ಹೌದಲ್ಲ, ಇವ್ರು ನಮ್ ಬಗ್ಗೆನೇ ಹೇಳ್ತಿದಾರಲ್ಲ, ಇವ್ರು ದೊಡ್ಡ ಸ್ವಾಮೀಜಿ ಇರ್ಬೋದು ಅಂತ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಬರ್ತೈತಿ. 4ನೇದು ಶಾರ್ಟ್ ಗನ್ನಿಂಗ್. ಇದ್ರೊಳಗೆ ಜ್ಯೋತಿಷಿಗಳು ಏನ್ ಮಾಡ್ತಾರಂದ್ರೆ ಒಂದ ಉಸಿರಿನಾಗ ಒಂದು 5-6 ಸೆಂಟೆನ್ಸ್ ನ ಹೇಳ್ಬಿಡ್ತಾರ. ಇದು ಹೆಂಗಾಕತ್ತಂದ್ರೆ ನಿಮ್ಗೆ ಆ 5-6 ಸೆಂಟೆನ್ಸ್ ನ ಒಮ್ಮೆ ತಿಲಾಕ್ ತಗೊಳಕ್ ಆಗ್ಲಾರ್ದೆ ಯಾವ್ದೋ ಒಂದ್ ಸೆಂಟೆನ್ಸ್ ಕರೆ ಅನ್ಸಿ ನೀವು ಅದಕ್ಕೆ ಹೌದು ಇದು ನನ್ನ ಜೀವನದೊಳಗೆ ನಡೆದೈತಿ ಅಂತ ಹೇಳ್ಬಿಡ್ತೀರಿ. 5ನೇದು ರೇನ್ಬೋ ರೋಸ್. ಇದ್ರೊಳಗೆ ಏನ್ ಮಾಡ್ತಾರಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದೇ ಸೆಂಟೆನ್ಸ್ ಒಳಗ 2 ವಿರುದ್ಧ ಪದಗಳನ್ನ ಬಳಸ್ತಾರ. ಫಾರ್ ಎಕ್ಸಾಂಪಲ್, ಅವ್ರ ಏನ್ ಹೇಳ್ತಾರಂದ್ರೆ ನೀವು ತುಂಬಾ ಬಲಶಾಲಿ ಇದೀರಿ, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ, ಆದ್ರೂ ಕೆಲವೊಮ್ಮೆ ಅತಿಯಾಗಿ ಎಮೋಷನಲ್ ಆಗಿಬಿಡ್ತೀರಿ ಅಂತ ಹೇಳ್ತಾರೆ. ಅಥವಾ ನೀವು ಭಾಳ ಇಂಟ್ರೋವರ್ಟ್ ಇದೀರಿ, ಆದ್ರೆ ಕೆಲವೊಂದ್ಸಲ ನೀವು ನಿಮ್ ಕ್ಲೋಸ್ ಫ್ರೆಂಡ್ಸ್ ಜೊತೆ ಎಕ್ಸ್ಟ್ರೋವರ್ಟ್ ಆಗು ಇರ್ತೀರಿ ಅಂತ ಹೇಳ್ತಾರು. ಈ ಮಾತು ಹೆಚ್ಚು ಎಲ್ಲ ಜನರಿಗೂ ಅನ್ವಯ ಆಗ್ತೈತಿ. ಈ ಜ್ಯೋತಿಷ್ ಹೇಳಿದ 10 ವಿಚಾರ ಒಳಗೆ 8 ತಪ್ಪಿದ್ದು 2 ನಿಜ ಇದ್ರು ಆ 2 ಸರಿಯಾದ ಮಾತಿನ ಕಡೆನ ಗಮನ ಹರಿಸ್ತೀರಿ. ಹಂಗೆ ಈ ಸಮಾಜ 100 ಸುಳ್ಳು ಹೇಳಿ 2 ಸತ್ಯ ಹೇಳೋ ಜ್ಯೋತಿಷರನ್ನ ನಂಬ್ತಾರ. ಆದ್ರೆ ಅದ 100 ಸತ್ಯ ಹೇಳಿ 2 ಸುಳ್ಳು ಹೇಳೋ ಸಾಧಾರಣ ಮನುಷ್ಯನೊಳಗ ತಪ್ಪು ಹುಡುಕ್ತಾರ. ವಿಲಿಯಂ ಶೇಕ್ಸ್ಪಿಯರ್ ಅವ್ರದೊಂದು ಕಥೆ ಒಳಗೆ ಒಂದು ಡೈಲಾಗ್ ಬರೆದಿರ್ತಾರ. ದ ಫಾಲ್ಟ್ ಡಿಯರ್ ಬ್ರೂಟಸ್ ಈಸ್ ನಾಟ್ ಇನ್ ಅವರ್ ಸ್ಟಾರ್ಸ್ ಬಟ್ ಇನ್ ಅವರ್ ಸೆಲ್ಸ್ ದಟ್ ವಿ ಆರ್ ಅಂಡರ್ಲಿಂಗ್ಸ್. ಇದರ ಅರ್ಥ ಏನಂದ್ರೆ ನಾವು ಮಾಡೋ ಯಾವ್ದೋ ತಪ್ಪು ನಕ್ಷತ್ರಗಳೊಳಗಲ್ಲ, ನಮ್ಮೊಳಗೆ ಇರ್ತಾವ. ನಾವು ಯಾವ್ದೋ ಒಂದು ಕೆಲಸ ಅಥವಾ ಆಕ್ಷನ್ ತಗೊಳ್ಳಾರ್ದಕ್ಕೆ ನಮಗ ಆ ಪರಿಸ್ಥಿತಿ ಬಂದಿರ್ತೈತಿ. ಮತ್ತೆ ಇದು ಸೈಂಟಿಫಿಕಲಿನೂ ಪ್ರೂವ್ ಆಗೈತಿ. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆಗೂ ಮತ್ತು ಮನುಷ್ಯನ ಭವಿಷ್ಯಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಈಗ ಜ್ಯೋತಿಷ್ಯನ ನಂಬುದು ಬಿಡುದು ನಿಮ್ಮಿಷ್ಟ.
ಆದ್ರೆ ಯಾವ್ದು ಆಕ್ಷನ್ ತಗೊಲಾರ್ದೆ ಎಲ್ಲ ಸಂಪೂರ್ಣ ಜ್ಯೋತಿಷ್ಯದ ಮೇಲೆ ಡಿಪೆಂಡ್ ಆದ್ರೆ ಯಾವ ಕೆಲಸನೂ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ಜ್ಯೋತಿಷ್ಯರಿಗೆ ಅವ್ರ ನಾಳಿನ ಭವಿಷ್ಯ ಗೊತ್ತಿರಲ್ಲ. ಹಂಗ ಜ್ಯೋತಿಷ್ಯ ಏನ್ರಿ ನಿಜ ಆಗ್ತಿತ್ತಂದ್ರಪ್ಪ ಈ ದೊಡ್ಡ ದೊಡ್ಡ ಎಲಾನ್ ಮಸ್ಕು ಅಂಬಾನಿಗಳು ಎಲ್ಲಾ ಕೋಟಿಗಟ್ಲೆ ರೊಕ್ಕನ ಜ್ಯೋತಿಷ್ಯದ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರು, ಅವ್ರ ಕಂಪ್ನಿ ಮೇಲಲ್ಲ. ಹಂಗ ಈ ವಿಡಿಯೋಕ್ಕೆ ಕಮೆಂಟ್ ಮಾಡ್ರಿ, ನೀವು ಜ್ಯೋತಿಷ್ಯನ ನಂಬ್ತಿರೋ ಅಥವಾ ನಂಬಲ್ವೋ ಅಂತ. ಹಾಗ ಈ ವಿಡಿಯೋನ ಲೈಕ್ ಮಾಡ್ರಿ. ಇನ್ನು ಈ ತರ ವಿಡಿಯೋ ನಿಮ್ಗೆ ಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.